ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಮೇ 22 ಮತ್ತು 23 ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಎಸ್, ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ. ನೋಡಿ, 2024ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ 39ನೇ ಸ್ಥಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಅರ್ಥ ಆಯ್ತಾ? ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಎರಡು ವಿಷಯ ಏನಂದ್ರೆ ಪ್ರಯಾಣ ಮತ್ತು ಪ್ರವಾಸೋದ್ಯಮ. ಸೊ ಇಟ್ ಮೀನ್ಸ್ ದ್ಯಾಟ್ ಪ್ರವಾಸೋದ್ಯಮ ಮತ್ತು ಪ್ರಯಾಣ ಇವೆರಡು ಏನಂದ್ರೆ ಒಂದಕ್ಕೊಂದು ಅಟ್ಯಾಚ್ ಆಗಿದಾವೆ. ಸೊ ಅದಕ್ಕೆ ಎರಡು ಕಂಬೈನ್ಡ್ ಆಗಿ ಕೇಳಲಾಗಿದೆ. ಸೊ ನೀವು ಎಕ್ಸಾಮ್ ಅಲ್ಲಿ ಇದೇ ಸಿಂಪಲ್ ಆಗಿ ಈ ತರನೂ ಕೂಡ ಪ್ರಶ್ನೆ ಕೇಳಬಹುದು. ಯಾವ ತರ ಅಂದ್ರೆ 2024ರ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಅಂತ ಈ ತರ ಆದ್ರೂ ಪ್ರಶ್ನೆ ಕೇಳಬಹುದು. ಅಥವಾ 2024ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಅಂತ ಯಾವ ತರ ಆದ್ರೂ ಪ್ರಶ್ನೆ ಕೇಳಬಹುದು. ಸೊ ಎಲ್ಲದಕ್ಕೂ ಆನ್ಸರ್ ಯಾವ್ದಾಗತ್ತಂದ್ರೆ 39 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ ನೋಡಿ, ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ, ಆದುದರಿಂದ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಏನಂತ ಬಂದಂದ್ರೆ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕ ಬಿಡುಗಡೆ ಭಾರತಕ್ಕೆ 39ನೇ ಸ್ಥಾನ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಸುಮಾರು ಜನ ಕೇಳ್ತಾ ಇದ್ರು, ಸರ್ ಅದು ಕವರ್ ಮಾಡ್ತಾ ಇದ್ರಾ, ಇದು ಕವರ್ ಮಾಡ್ತಾ ಇದ್ರಾ ಅಂತ ಕೇಳ್ತಾ ಇದ್ರು. ನೋಡಿ, ನಿಮಗೆ ಎಲ್ಲ ನಾವು ದ ಹಿಂದೂ ಪೇಪರು ಕೂಡ ರೆಫರ್ ಮಾಡ್ತೀವಿ, ಪ್ರಜಾವಾಣಿನೂ ಕೂಡ ಓದ್ತೀವಿ, ಆಮೇಲೆ PIB, ತದನಂತರದಲ್ಲಿ ನಿಮಗೆ GK ಟುಡೇ, ಸೊ ಮುಂತಾದ ವೆಬ್ಸೈಟ್ಗಳು ನಾವು ರೆಫರ್ ಮಾಡಿಬಿಟ್ಟು ಕನ್ನಡ ಪತ್ರಿಕೆಗಳನ್ನು ರೆಫರ್ ಮಾಡಿಬಿಟ್ಟು ಕನ್ಸಾಲಿಡೇಟೆಡ್ ಆಗಿ ಕಂಬೈನ್ಡ್ ಆಗಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ರು ಸಿಂಪ್ಲಿಫೈಡ್ ಅಲ್ಲಿ. ಸೊ ಕೆಲವೊಬ್ರು ಸರ್ ಇವತ್ತಿನ ಇದರಲ್ಲಿ ಇದು ಕವರ್ ಮಾಡಿಲ್ಲ, ಅದು ಕವರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲದರಲ್ಲಿ ಕಾಮನ್ ಆಗಿರಬೇಕು. ಸೊ ಇವತ್ತು ಕವರ್ ಆಗಲಿಲ್ಲ ಕೂಡ ನಾಳೆ ಆದ್ರೂ ಆ ವಿಷಯ ಕವರ್ ಆಗೇ ಆಗುತ್ತೆ. ಅರ್ಥ ಆಯ್ತಾ? ನಾನು ಯಾಕೆ ಸ್ಪಷ್ಟತೆ ಕೊಟ್ಟಂದ್ರೆ ಸುಮಾರು ಜನ ಕೇಳ್ತಾ ಇದ್ರು. ಸೊ ಹೊಸಬರಿಗಿದ್ದಾರೆ ಅಫ್ಕೋರ್ಸ್ ಇದು ತೊಂದರೆ ಆಗುತ್ತೆ, ಆದ್ರಿಂದ ನಾನು ಇದನ್ನು ನಿಮಗೆ ಸ್ಪಷ್ಟತೆ ಪಡಿಸಿದ್ದೀನಿ. ಸೊ ಇವತ್ತಿನ ಈ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಈಗ ವಿಶ್ವ ಆರ್ಥಿಕ ವೇದಿಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಕರಿತೀವಿ. ಅರ್ಥ ಆಯ್ತಾ? ವರ್ಲ್ಡ್ ಎಕನಾಮಿಕ್ ಫೋರಂ WEF ಅಂತ ಹೇಳ್ತೀವಿ. ಈ ಒಂದು ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ 2024ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದ್ದು. ಸೊ ಅದರಲ್ಲಿ ಭಾರತ 39ನೇ ಸ್ಥಾನಕ್ಕೆ ಏರಿದೆ ಅಂತಕ್ಕಂಥದ್ದು. ಅರ್ಥ 39ನೇ ಸ್ಥಾನಕ್ಕೆ ಏರಿದೆ ಅಂದ್ರೆ ಅದರ ಅರ್ಥ ಭಾರತ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತಾನೆ ಅರ್ಥ. ಅರ್ಥ ಆಯ್ತಾ? ಭಾರತ ಏನಾಗಿದೆ? ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ? ಟೂರಿಸಂ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ನಿಮಗೆ ಈಗಾಗಲೇ ಹೇಳಿದೀನಿ, ಟೂರಿಸಂ ಅಂಡ್ ಟ್ರಾವೆಲ್ ದೀಸ್ ಬೋತ್ ಆರ್ ಇಂಟರ್ಲಿಂಕ್ ಟುಗೆದರ್. ಎರಡು ಇಂಟರ್ಲಿಂಕ್ ಇರೋದ್ರಿಂದಾಗಿ ಅದಕ್ಕೆ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕ ಅಂತಾನು ಕರೆಯಲಾಗುತ್ತೆ. ಸೊ ಸಿಂಪಲ್ ಆಗಿ ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಾಂಕ ಅಂತಾನು ಹೇಳಲಾಗುತ್ತೆ. ಸೊ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ದಟ್ ಈಸ್ ವರ್ಲ್ಡ್ ಎಕನಾಮಿಕ್ ಫೋರಂ ಎವ್ರಿ ಇಯರ್ ರಿಲೀಸ್ ಮಾಡುತ್ತೆ ಈ ಇಂಡೆಕ್ಸ್. 2021ರಲ್ಲಿ ಭಾರತವು 54ನೇ ಸ್ಥಾನದಲ್ಲಿತ್ತು. ಅದಾಯ್ತಾ? 2021ಕ್ಕೆ ಕಂಪೇರ್ ಮಾಡಿದಕ್ರ ಭಾರತ 54ನೇ ಸ್ಥಾನದಿಂದ ಈಗ 39ನೇ ಸ್ಥಾನಕ್ಕೆ ಏರಿಕೆ ಆಗಿದೆ. ಸೊ ಇಟ್ ಹ್ಯಾಸ್ ಬೀನ್ ಸೀನ್ ದಟ್ ಇಂಪ್ರೂವ್ಮೆಂಟ್ ಇನ್ ಟೂರಿಸಂ ಇಂಡೆಕ್ಸ್. ಅಮೆರಿಕವು ಮೊದಲ ಸ್ಥಾನದಲ್ಲಿದೆ. ಅರ್ಥ ಆಯ್ತಾ? ಈ ಟೂರಿಸಂದಲ್ಲಿ ಅಮೆರಿಕ ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ಮೊದಲ ಸ್ಥಾನ ಪಡೆದುಕೊಂಡಿದೆ. ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಹಾಗೂ ಕೆಳ ಮಧ್ಯಮ ಆದಾಯದ ಆರ್ಥಿಕ ವ್ಯವಸ್ಥೆ ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವು ಮುಂಚಿನ ಸ್ಥಾನ ಕಾದುಕೊಂಡಿದೆ ಎಂದು ವರದಿಯಲ್ಲಿ ಹೇಳಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ದಕ್ಷಿಣ ಏಷ್ಯಾ ವೆನ್ ಯು ಕಂಪೇರಿಂಗ್ ವಿತ್ ಸೌತ್ ಏಷ್ಯನ್ ಕಂಟ್ರೀಸ್. ಅರ್ಥ ಆಯ್ತಾ? ಸೌತ್ ಏಷ್ಯನ್ ಕಂಟ್ರೀಸ್ ಅಂದ್ರೆ ಯಾವ ಅಂದ್ರೆ ಇವೆ ಪಾಕಿಸ್ತಾನು, ತದನಂತರದಲ್ಲಿ ಭೂತಾನು, ನಮ್ದು ಅಕ್ಕಪಕ್ಕದ ರಾಷ್ಟ್ರಗಳೆಲ್ಲ ಸೌತ್ ಏಷ್ಯನ್ ಕಂಟ್ರೀಸ್ಗಳು. ಸೊ ಸೌತ್ ಏಷ್ಯನ್ ಕಂಟ್ರಿಯ ಒಂದು ಕೆಳ ಮಧ್ಯಮ ಆದಾಯದ ಆರ್ಥಿಕ ವ್ಯವಸ್ಥೆ ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿತ್ತು. ಸೊ ಕಂಪೇರ್ ಟು ಅಮೆರಿಕಾ, ಕಂಪೇರ್ ಟು ಚೀನಾ, ಕಂಪೇರ್ ಟು ಬ್ರಿಟನ್, ಅದಕ್ಕಿಂತಲೂ ಭಾರತ ಏನಂದ್ರೆ ಕಳಪೆ ಒಂದು ಪ್ರದರ್ಶನವನ್ನ ತೋರಿರ್ತಕ್ಕಂಥದ್ದು. ಬಟ್ ಎನಿಹೌ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಭಾರತ ಕೆಳ ಮಧ್ಯಮ ಆದಾಯದ ಆರ್ಥಿಕ ವ್ಯವಸ್ಥೆ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ದ್ಯಾಟ್ ಇಸ್ 39ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಟಾಪ್ 10 ಅತ್ಯುತ್ತಮ ಸ್ಥಾನ ಪಡೆದ ರಾಷ್ಟ್ರಗಳು ಯಾವುವು ಪ್ರವಾಸೋದ್ಯಮದಲ್ಲಿ ನೋಡ್ತಾ ಬಂದಾಗ ಅಮೆರಿಕ ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ಸ್ಪೇನ್ ಇದೆ, 3ನೇ ಸ್ಥಾನದಲ್ಲಿ ಜಪಾನು, 4ನೇ ಸ್ಥಾನದಲ್ಲಿ ಫ್ರಾನ್ಸು, 5ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, 6ನೇ ಸ್ಥಾನದಲ್ಲಿ ಜರ್ಮನಿ, 7ನೇ ಸ್ಥಾನದಲ್ಲಿ UK, 8ನೇ ಸ್ಥಾನದಲ್ಲಿ ಚೀನಾ, 9ನೇ ಸ್ಥಾನದಲ್ಲಿ ಇಟ್ಲಿ ಮತ್ತು 10ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್. ನೋಡಿ, ನಿಮಗೆ ಎಲ್ಲರೂ ಒಂದು ಮಿಸ್ ಕಾನ್ಸೆಪ್ಷನ್ ಇರುತ್ತೆ ಏನಂದ್ರೆ ಸ್ವಿಟ್ಜರ್ಲ್ಯಾಂಡ್ ಫಸ್ಟ್ ಬರ್ಬೋದಾಗಿತ್ತು,
ಯಾಕಂದ್ರೆ ಈ ಮೋರ್ ಪೀಪಲ್ಸ್ ಆರ್ ಪ್ರಿಫರಿಂಗ್ ಸ್ವಿಟ್ಜರ್ಲ್ಯಾಂಡ್ ಫಾರ್ ಟೂರಿಸಂ ಆಯ್ತಾ. ಸೊ ಅದಕ್ಕೆ ಫಸ್ಟ್ ಇರಬಹುದು ಅಂತ ನೀವೆಲ್ಲರೂ ಮಿಸ್ಕನ್ಸೆಪ್ಟ್ ಬೇಡ. ಅಮೆರಿಕ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ, ಸ್ವಿಟ್ಜರ್ಲ್ಯಾಂಡು 10ನೇ ಸ್ಥಾನವನ್ನು ಪಡೆದುಕೊಂಡಿದೆ, ಭಾರತ 39ನೇ ಸ್ಥಾನ ಪಡೆದುಕೊಂಡಿದೆ. ಟಾಪ್ 4 ಸ್ಥಾನಗಳಾದರೂ ಅಟ್ಲೀಸ್ಟ್ ತಮಗೆ ಗೊತ್ತಿರಬೇಕು. ಆಮೇಲೆ ಭಾರತದಂತರೂ ಎಕ್ಯುರೇಟಾಗಿ ತಲೆಯಾಗಿರಬೇಕು. ಬಿಕಾಸ್ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳಿದ್ರೆ ಭಾರತದ ಮೇಲೆ ಕೇಳ್ತಾರ, ಇಲ್ಲಾಂದ್ರೆ ಬಿಡುಗಡೆ ಮಾಡುವ ಒಂದು ಇದು ಯಾವುದಂದ್ರೆ ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಕೇಳ್ತಾರ, ಇಲ್ಲ ಅಂದ್ರೆ ನಿಮಗೆ ಪ್ರಥಮ ಸ್ಥಾನ ಪಡೆದ ಯಾವುದು ಅಂತಾನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರ. ಅರ್ಥ ಆಯ್ತಾ. ಇನ್ನು ವಿಶ್ವ ಆರ್ಥಿಕ ವೇದಿಕೆ ಮತ್ತು ಸರ್ರೆ ವಿಶ್ವವಿದ್ಯಾಲಯ ಜಂಟಿಯಾಗಿ ಈ ವರದಿಯನ್ನು ಬಿಡುಗಡೆ ಮಾಡಿವೆ. ಸೊ ಈ ವಿಶ್ವ ಆರ್ಥಿಕ ವೇದಿಕೆ ನಾಟ್ ಸೋಲಿ ರಿಲೀಸ್ ದಿಸ್ ಇಂಡೆಕ್ಸ್, ಇದ್ರ ಜೊತೆ ಸರ್ರೆ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಕೈ ಜೋಡಿಸಿ ಎರಡೂ ಏನ್ ಮಾಡಿದೆ ಅಂದ್ರೆ ಈ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸದ್ಯ ಜಾಗತಿಕ ಮಟ್ಟದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಕೋವಿಡ್ ಸಾಂಕ್ರಾಮಿಕ ಪೂರ್ವದ ಸ್ಥಿತಿಗೆ ಮರಳಿವೆ ಎಂದು ಹೇಳಿದೆ. ಅಂದ್ರೆ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕೋವಿಡ್-19 ಏನು 2019 ನಲ್ಲಿ ಬಂತು ಎಂಡಿಗೆ, 2019 ಎಂಡ್ಗೆ. ಸೊ ಆ ಸಂದರ್ಭದಕ್ಕಿಂತ ಆ ಸಂದರ್ಭ 2019 ಕಂಪೇರ್ ಮಾಡೋದಕ್ರ ಕೋವಿಡ್ ಬರಕ್ಕಿಂತ ಮುಂಚಿತವಾಗಿ ಏನು ಪ್ರವಾಸೋದ್ಯಮ ಒಂದು ಇಂಪ್ರೂವ್ಮೆಂಟ್ ಆಗಿತ್ತು, ಪ್ರವಾಸೋದ್ಯಮ ಏನು ನಡೀತಾ ಇತ್ತು, ಸೊ ಆ ಒಂದು ಸ್ಥಿತಿಗೆ ಮತ್ತೆ ಮರಳಿದೆ. ಅಂದ್ರೆ ಇಟ್ ಮೀನ್ಸ್ ದ್ಯಾಟ್ ಆಫ್ಟರ್ ಕೋವಿಡ್-19 ಇಟ್ ರಿಕವರ್ ಆಗಿದೆ ಅಂತಾನೆ ಅರ್ಥ. ಪ್ರವಾಸೋದ್ಯಮ ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಬೆಲೆ ಅರ್ಥಾತ್ ಪ್ರವಾಸೋದ್ಯಮದಲ್ಲೇ ಮತ್ತೆ ಕೆಲವೊಂದು ಇಲ್ಲಿ ನಾವೇನ್ ಮಾಡ್ತೀವಿ ಸಬ್ ಇಂಡೆಕ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾರ. ಸೊ ಅದರಲ್ಲಿ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಭಾರತ 18ನೇ ಸ್ಥಾನ, ಸ್ಪರ್ಧಾತ್ಮಕ ವಿಮಾನ ಸಾರಿಗೆಯಲ್ಲಿ 26ನೇ ಸ್ಥಾನ, ಹಾಗೂ ಬಂದರು ಮತ್ತು ಮೂಲ ಸೌಕರ್ಯದಲ್ಲಿ 25ನೇ ಸ್ಥಾನ. ಭಾರತ ಸಾಧನೆ ಅತ್ಯುತ್ತಮದಾಗಿದೆ. ಇವುಗಳಲ್ಲಿ ಭಾರತ ಈ ಸಾಧನೆಯನ್ನು ಪಡೆದುಕೊಂಡಿದೆ. ಸೊ ಇದರಲ್ಲಿ ಸಬ್ ಇಂಡೆಕ್ಸ್ ಗಳಿದಾವೆ. ಸೊ ಸಬ್ ಇಂಡೆಕ್ಸ್ ಗಳು ಇವು ಗೊತ್ತಿರಲಾದ್ರೂ ಪರವಾಗಿಲ್ಲ, ನಿಮಗೆ ಏನಂದ್ರೆ 39ನೇ ಸ್ಥಾನ ಅಂತಕ್ಕಂಥದ್ದು ಗೊತ್ತಿರಲಿ. ಭಾರತವು ನೈಸರ್ಗಿಕದಲ್ಲಿ 60ನೇ ಸ್ಥಾನ ಹಾಗೂ ಸಾಂಸ್ಕೃತಿಕವಾಗಿ 9ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು ನೋಡಿ ಈ ಟಾಪಿಕ್ ಇಂಪಾರ್ಟೆಂಟ್, ಸುಮಾರು ಬಾರಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿದರೆ ಏನಂದ್ರೆ ಒಂದು ಕಡೆ ಒಂದು ಸ್ಟೇಟ್ಸ್ ಗಳು ಕೊಟ್ಟಿದ್ದಾರೆ, ಇನ್ನೊಂದು ಒಂದು ಟೂರಿಸಂ ಟ್ಯಾಗ್ಲೈನ್ ಅಂತ ಕೇಳಿದ್ದಾರೆ. ಇನ್ನು ಕೆಲವರು ಏನಂದ್ರೆ ಕೇಳ್ತಾ ಇದ್ರಿ ಸರ್ ಇದು ಯಾವಾಗ ನೀವು ಡಿಸ್ಕಷನ್ ಮಾಡಿದ್ರಿ ಅಂದ್ರೆ ನಾನು ಈಗಾಗಲೇ ಡಿಸ್ಕಷನ್ ಕೂಡ ಮಾಡಿದೀವಿ, ನಮ್ಮ ಮ್ಯಾಗಝಿನ್ ಅಲ್ಲಿ ಕೂಡ ಮಾಡಿದೀವಿ. ವರ್ಲ್ಡ್ ಟೂರಿಸಂ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನೋಡಿ, ಆ ಸಂದರ್ಭ ವರ್ಲ್ಡ್ ಟೂರಿಸಂ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ವ್ಯವಸ್ಥಾಪನೆ ಆಯಿತು, ಆಮೇಲೆ ಕರ್ನಾಟಕದ ಒಂದು ಪ್ರವಾಸೋದ್ಯಮಿಗೆ ಎಷ್ಟು ಕೊಡುಗೆ ಕೊಡುತ್ತೆ. ಸೊ ವಿ ಆಲ್ರೆಡಿ ಡಿಸ್ಕಸ್ಡ್ ಇನ್ ಅವರ್ ಮ್ಯಾಗಝಿನ್ ಅಂಡ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ಸೊ ಯಾರು ಮ್ಯಾಗಝಿನ್ ಅನ್ನ ತಗೊಂಡಿಲ್ಲ, ಯಾರಿಗೆ ನಿಮಗೆ ಈ ತರ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು, ನಮ್ಮ ಮ್ಯಾಗಝಿನ್ಸ್ ಗಳನ್ನ ತಗೊಂಡು ನೀವು ಅದನ್ನ ಏನ್ ಮಾಡಬಹುದು, ಎಲ್ಲಾ ವಿಷಯಗಳನ್ನ ಪಿಕಪ್ ಆಗಬಹುದು. ನೋಡಿ ಟೂರಿಸಂ ಒಂದ್ ಕಡೆ ಕೊಟ್ಟಿದ್ದಾರೆ, ಟ್ಯಾಗ್ ಲೈನ್ಸ್ ಒಂದ್ ಕಡೆ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ್ ಅಂದ್ರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತಕ್ಕಂಥದ್ದು ಇದರ ಒಂದು ಟ್ಯಾಗ್ ಲೈನು. ಇನ್ನು ಕೇರಳ ಗೋಡ್ಸ್ ಓನ್ ಕಂಟ್ರಿ ಅಂತಕ್ಕಂಥದ್ದು, ಮೇಘಾಲಯ ಹಾಫ್ ವೇ ಟು ಹೆವನ್ ಅಂತಕ್ಕಂಥದ್ದು, ಮಧ್ಯಪ್ರದೇಶ ದ ಹಾರ್ಟ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ, ಮಹಾರಾಷ್ಟ್ರ ಅನ್ಲಿಮಿಟೆಡ್, ರಾಜಸ್ಥಾನದ ದ ಇನ್ಕ್ರೆಡಿಬಲ್ ಸ್ಟೇಟ್ ಆಫ್ ಇಂಡಿಯಾ ಅಂತಕ್ಕಂಥದ್ದು, ಇಂಡಿಯಾದು ಇನ್ಕ್ರೆಡಿಬಲ್ ಇಂಡಿಯಾ ಗೊತ್ತಿರಬೇಕು. ಇನ್ನು ಅರುಣಾಚಲ ಪ್ರದೇಶ ದ ಲ್ಯಾಂಡ್ ಆಫ್ ಡೌನ್ಲಿಟ್ ಮೌಂಟೇನ್ ಅಂತಕ್ಕಂಥದ್ದು ಅರುಣಾಚಲ ಪ್ರದೇಶದ ಒಂದು ಏನಾಗಿದೆ ಟ್ಯಾಗ್ ಲೈನ್ ಆಗಿರ್ತಕ್ಕಂಥದ್ದು. ಗೋವಾದು ಎ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನೇಷನ್ ಅಂತಕ್ಕಂಥದ್ದು, ಹರಿಯಾಣದು ಎ ಪೈನೂರ್ ಹೈವೇ ಟೂರಿಸಂ ಅಂತಕ್ಕಂಥದ್ದು, ಜಾರ್ಖಂಡ್ದು ಎ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು, ಕರ್ನಾಟಕ ಹ್ಯಾವ್ ಟು ರಿಮೆಂಬರ್ ಅರ್ಥ ಆಯ್ತಾ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತಕ್ಕಂಥದ್ದು ಕರ್ನಾಟಕದ ಒಂದು ಟೂರಿಸಂ ಟ್ಯಾಗ್ ಲೈನ್ ಆಗಿದೆ. ನಾಗಾಲ್ಯಾಂಡ್ ಲ್ಯಾಂಡ್ ಆಫ್ ಫೆಸ್ಟಿವಲ್ ಅಂತಕ್ಕಂಥದ್ದು, ಮಣಿಪುರದು ಜ್ವೆಲ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳ್ತೀವಿ, ಒಡಿಶಾದ ಶೌಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳ್ತೀವಿ, ಪಂಜಾಬ್ದು ಇಂಡಿಯಾ ಬಿಗಿನ್ ಸೇರು, ತೆಲಂಗಾಣದು ಇಟ್ಸ್ ಆಲ್ ಇನ್ ಇಟ್ ಅಂತಕ್ಕಂಥದ್ದು. ಇವೆಲ್ಲ ಏನಂದ್ರೆ ಟೂರಿಸಂ ಟ್ಯಾಗ್ ಲೈನ್ಸ್. ಸೊ ಇಲ್ಲಿ ಕೆಲವೊಂದು ಸ್ಟೇಟ್ಗಳು ಮತ್ತು ಯುಟಿಸ್ಗಳು ಮಿಸ್ ಆಗಿರ್ಬೋದು. ಸೊ ನಾನು ಇಂಪಾರ್ಟೆಂಟ್ ಇರೋದನ್ನ ತಮಗೆ ಪ್ರೊವೈಡ್ ಮಾಡಿದ್ದೀನಿ. ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಕರ್ನಾಟಕ ಒಂದು ಸಾರಿಗೆ ಏನಂತ ನಾವೇನು ಹೇಳ್ತೀವಿ, ಈ ಒಂದು ಪ್ರವಾಸೋದ್ಯಮ ಇಲಾಖೆ ಅಂತಕ್ಕಂಥದ್ದು, ಆಮೇಲೆ ಯಾವಾಗ ಸ್ಥಾಪನೆ ಆಯಿತು, ಆಮೇಲೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ರವಾಸೋದ್ಯಮಿಗೆ ಎಷ್ಟು ಕೊಡುಗೆ ನೀಡುತ್ತೆ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಮೇನ್ಸ್ ಪಾಯಿಂಟ್ ವಿ ಕವರ್ ಇನ್ ಮ್ಯಾಗಝಿನ್ಸ್ ಅಥವಾ ಮ್ಯಾಗಝಿನ್ ಅಲ್ಲಿ ಕವರ್ ಮಾಡ್ತೀವಿ. ನೋಡ್ರಿ ಯಾರಿಗೆ ನಮಗೆ ಮ್ಯಾಗಝಿನ್ಸ್ಗಳು ಬೇಕಿಲ್ಲ ಬೇಕಾಗಿತ್ತು ಅವರು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಗೋಬಹುದು. ಸೊ ಎಲ್ಲ ನಂಬರ್ ಕೊಟ್ಟಿದ್ದೀವಿ, ಇಲ್ಲಿ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀವಿ. ಒಂದು ಮಂತ್ಗೆ 40 ರೂಪೀಸ್ ಆಗುತ್ತೆ. 2023 ಜಾನ್ ಟು ಏಪ್ರಿಲ್ 2024 640 ಆಗುತ್ತೆ. 2022 ಜಾನ್ ಟು ಏಪ್ರಿಲ್ 2024 1140 ಆಗುತ್ತೆ. ಡಿಸ್ಕೌಂಟ್ ಆಗಿ 1040 ಆಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟ್ ಕಳಿಸ್ತಾರೆ. ಅಂದರೆ ಸ್ಕ್ರೀನ್ಶಾಟ್ ಪೇಮೆಂಟ್ ಮಾಡೋದು. ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮೆಟಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಎಲ್ಲಿ ಬೇಕಾದಲ್ಲೇ ಪ್ರಿಂಟ್ ತೊಗೊಂಡು ಆರಾಮಾಗಿ ಓದ್ಕೋಬಹುದು. ಆಮೇಲೆ ನಿಮಗೆ ಕೇವಲ ಮ್ಯಾಗಝಿನ್ ಅಂದರೆ ಎಕ್ಸ್ಪ್ಲನೇಷನ್ ಅಷ್ಟೇ ಇರಲ್ಲ, ಫಸ್ಟ್ ಎಲ್ಲ ಎಕ್ಸ್ಪ್ಲನೇಷನ್ ಇರುತ್ತೆ. ಎಕ್ಸ್ಪ್ಲನೇಷನ್ ಆದಮೇಲೆ ನಿಮಗೆ ಏನಾದ್ರು ಕೊನೆಗೆ ಏನು ಮಾಡಿರ್ತೀವಿ ಅದ್ರ ಮೇಲೆ ಪ್ರಾಕ್ಟೀಸ್ ಕ್ವಶನನ್ನು ಕೊಟ್ಟಿರ್ತೀವಿ. ಸೊ ಪ್ರಾಕ್ಟೀಸ್ ಮೇಲ್ಗಡೆ ಎಲ್ಲ ಒಂದು ಎಕ್ಸ್ಪ್ಲನೇಷನ್ ಓದ್ಬಿಟ್ಟು ಆಮೇಲೆ ಪ್ರಾಕ್ಟೀಸ್ ಕ್ವಶನ್ ಮಾಡಿದ್ರೆ ಮುಗೀತು. ಸೊ ಆ ಥರನಾಗಿ ಮ್ಯಾಗಝಿನ್ಸ್ಗಳನ್ನು ಡಿಸೈನ್ ಮಾಡಿದ್ದೀವಿ. ಸೊ ಯಾರು ನೀವು KS ಎಕ್ಸಾಮ್ ಓದ್ತಾ ಇದ್ರಿ 2022ರಿಂದ ತೊಗೊಳ್ಳಿ.
ಯಾರು ನೀವು PDO ಎಕ್ಸಾಮು ಮತ್ತು VA ಎಕ್ಸಾಮಿನೇಷನ್ನು ಮತ್ತು PSI ಓದ್ತಾ ಇದ್ರಿ 640 ಇದ್ದು ತಗೊಳ್ಳಿ. ಇನ್ನು ಮಿಕ್ಕಿರ್ತಕ್ಕಂಥದ್ದು KSಗೆ ನಿಮಗೆ ಇದು ತಗೊಳ್ಳೇಬೇಕಾಗುತ್ತೆ. ಮಿನಿಮಮ್ ಯು ಹ್ಯಾವ್ ಟು ರೀಡ್ 2 ಇಯರ್ ಕರೆಂಟ್ ಅಫೇರ್ಸ್ ಫಾರ್ KS ಎಕ್ಸಾಮಿನೇಷನ್. ಆಯ್ತಾ? ಎಸ್, ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ. ಇದು ನಿಮಗೆ ಇತಿಹಾಸದ ಪ್ರಶ್ನೆ ಆರಂಭವಾದ ಅಂತ ಕೇಳಬಹುದು, ಬಟ್ ಇಟ್ ಇಸ್ ರಿಲೇಟೆಡ್ ಟು ದಿ ಕರೆಂಟ್ ಅಫೇರ್ಸ್. ಎಂತ ಕೇಳಿದಾರೆ ನೋಡಿ, ಭಾರತವು ನವೋದಯದ ಧ್ರುವ ತಾರೆ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತದ ನವೋದಯದ ಧ್ರುವ ತಾರೆ ಅಂತ ಯಾರಿಗೆ ಕರಿತೀವಿ ಅಂದ್ರೆ ನಾವು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಕರಿತೀವಿ. ಸೊ ಯಾಕೆ ಇವತ್ತೇ ಒಂದು ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದ್ರೆ ಮೇ 22 ರಾಜಾರಾಮ ಮೋಹನ್ ರಾಯ್ ಅವರ ಒಂದು ಜನ್ಮದಿನವಾದುದರಿಂದಾಗಿ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಆರ್ಟಿಕಲ್ ಕಾಣಿಸಿಕೊಂಡಿದೆ. ನಾವು ಕೂಡ ಇವ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡ್ರಿ, ಭಾರತ ನವೋದಯದ ಧ್ರುವ ತಾರೆ ಎಂದು ಕರೆಯಲ್ಪಡುವ ರಾಜಾರಾಮ್ ಮೋಹನ್ ರಾಯ್ ಅವರ ಜನ್ಮದಿನವನ್ನ ಪ್ರತಿ ವರ್ಷ ಮೇ 22ರಂದು ನಾವು ಏನ್ ಮಾಡ್ತೀವಿ, ಆಚರಣೆಯನ್ನ ಮಾಡ್ತೀವಿ. ಸೊ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ ಇವರ ಜನನವಾಗದ್ದು 1774 ಮೇ 22ರಂದು. ಜನ್ಮಸ್ಥಳ ಅಂದ್ರೆ ಬಂಗಾಳದ ಒಂದು ರಾಧಾನಗರದಲ್ಲಿ ಇವ್ರದ್ದು ಜನನವಾಗುತ್ತೆ. ಇವರನ್ನು ಆಧುನಿಕ ಭಾರತದ ನಿರ್ಮಾಪಕ, ವೆರಿ ಇಂಪಾರ್ಟೆಂಟು, ಆಧುನಿಕ ಭಾರತದ ನಿರ್ಮಾಪಕ, ಭಾರತೀಯ ನವೋದಯ ಧ್ರುವ ತಾರೆ ಎಂದು ಕೂಡ ಕರೆಯಲಾಗುತ್ತೆ. 1814ರಲ್ಲಿ ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡ್ತಾರ. ಇದನ್ನು ಕೂಡ ಇಂಪಾರ್ಟೆಂಟು, ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದರೆ ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಎಷ್ಟರಲ್ಲಿ? 1814ರಲ್ಲಿ. 1828ರಲ್ಲಿ ದ್ವಾರಕನಾಥ್ ಟ್ಯಾಗೋರ್ನೊಂದಿಗೆ ಸೇರಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದರು. ಅರ್ಥ ಆಯ್ತಾ? ಯಾರ ಜೊತೆ? ದ್ವಾರಕನಾಥ್ ಟ್ಯಾಗೋರ್ ಅಂತಕ್ಕಂಥವ್ರ ಜೊತೆ ಸೇರಿಬಿಡ್ತು. 1828ರಲ್ಲಿ ಈ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದವರು ಯಾರಾದ್ರೆ ಅವರು ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಭಾವದಿಂದ ಅಂದಿನ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವಿಲಿಯಂ ಬೆಂಟಿಕ್ ಅವರು ಸತಿ ಪದ್ಧತಿಯನ್ನ 1829ರಲ್ಲಿ ಕಾನೂನು ಒಂದು ನಿಷೇಧತೆಯನ್ನು ಜಾರಿಗೆ ತಂದರು. ಅಂದ್ರೆ ಕಾನೂನಿನ ಮೂಲಕ ಅದನ್ನ ನಿಷೇಧ ಮಾಡುವ ಒಂದು ಸತಿ ಪದ್ಧತಿಯನ್ನ 1829ರಲ್ಲಿ ಜಾರಿಗೆ ತಂದಿದೆ ಆದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳ್ತೀವಿ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಪ್ರಶ್ನೆನ ಕೇಳಿದ್ದಾರೆ. ಸತಿ ಪದ್ಧತಿಯನ್ನ ಯಾವ ಗವರ್ನರ್ ಜನರಲ್ ಇದ್ದಾಗ ಅದನ್ನ ಕಾನೂನುಬದ್ಧವಾಗಿ ನಿಷೇಧಿಸಲಾಯಿತು ಅಂತ ಕೇಳಿದ್ದಾರೆ. ಇನ್ನು ತದನಂತರದಲ್ಲಿ ಈ ಒಂದು ಸತಿ ಪದ್ಧತಿಯನ್ನ ಎಷ್ಟರಲ್ಲಿ ನಿಷೇಧ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಯಾರ ಸಹಾಯದಿಂದ ಸತಿ ಪದ್ಧತಿಯನ್ನು ನಿಷೇಧ ಮಾಡಿದರು ಅಂತ ಈ ತರ ಪ್ರಶ್ನೆನೂ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದರೆ. ಯು ಹ್ಯಾವ್ ಟು ರಿಮೆಂಬರ್ ದೀಸ್ 2 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅಂತಕ್ಕಂಥ ಕೃತಿಯನ್ನು ಬರೀತಾರೆ ಇವರು. ಇದನ್ನ ಬ್ರಹ್ಮ ಸಮಾಜದ ಬೈಬಲ್ ಅಂತ ಕರಿತೀವಿ. ಅರ್ಥ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರ, ಬ್ರಹ್ಮ ಸಮಾಜದ ಒಂದು ಬೈಬಲ್ ಅಂತ ಎದಕ್ಕೆ ಕರಿತಿದ್ರೆ ಸಂವಾದ ಕೌಮುದಿ ಅಂತ ಹೇಳ್ತೀವಿ. 1833 ಸೆಪ್ಟೆಂಬರ್ 27ರಂದು ಇಂಗ್ಲೆಂಡ್ನ ಬ್ರಿಸ್ಟಲ್ ನಲ್ಲಿ ಇವರು ಮರಣ ಹೊಂತಾರ. ಅರ್ಥ ಇಂಗ್ಲೆಂಡ್ ನಲ್ಲಿ ಏನಾಗ್ತಾರೆ ಇವರು ಮರಣವನ್ನ ಹೊಂತಾರ. ಯಾರು? ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು 1833ರಲ್ಲಿ. ಇದನ್ನು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟ್. ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಐ ಥಿಂಕ್ 2024ರಲ್ಲಿ ಯಾವುದೇ ಎಕ್ಸಾಮಿನೇಷನ್ ನಡೀಲಿ, ಸೊ ಆ ಎಕ್ಸಾಮಿನೇಷನ್ಗೆ ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಎಕ್ಸಾಮ್ ಅಲ್ಲಿ ಹೇಳಕ್ಕಾಗಲ್ಲ, ಬಟ್ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಒಂದು ವಿವಿಧ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳಬಹುದು. ಇದರ ಮೇಲೆ ಎಲ್ಲರೂ ಒಂದು ನಿಖರತೆ ಇರಬೇಕು ಈ ಪ್ರಶ್ನೆ ಮತ್ತು ಈ ಟಾಪಿಕ್ ಅಲ್ಲಿ. ಏನಂತ ಕೇಳಿದಾರೆ ನೋಡಿ, 2024ನೇ ಸಾಲಿನ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಜೆನ್ನಿ ಎರ್ಫನ್ ಬೇಕ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಒಂದು ಪ್ರಶಸ್ತಿಗಳು ಬರ್ತವೆ ಇಲ್ಲಿ. ಒಂದು ಇಂಟರ್ನ್ಯಾಷನಲ್ ಬೂಕರ್ ಅಂತಕ್ಕಂಥದ್ದು, ಅರ್ಥಾಯ್ತಾ? ಇಂಟರ್ನ್ಯಾಷನಲ್ ಬೂಕರ್ ಅಂತಕ್ಕಂಥ ಪ್ರಶಸ್ತಿ ಬರುತ್ತೆ. ಸೊ ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ಮ್ಯಾನ್ ಬೂಕರ್ ಅಂತಕ್ಕಂಥದ್ದು, ಅರ್ಥಾಯ್ತಾ? ಜಸ್ಟ್ ಮ್ಯಾನ್ ಬೂಕರ್ ಅವಾರ್ಡ್ ಅಂತ ಬರುತ್ತೆ. ಸೊ ದೀಸ್ 2 ಆರ್ ದಿ ಇಂಟರ್ನ್ಯಾಷನಲ್ ಅವಾರ್ಡ್ಸ್, ಪ್ರೆಸ್ಟಿಜಿಯಸ್ ಅವಾರ್ಡ್, ಅರ್ಥಾಯ್ತಾ? ಒಂದು ಪ್ರೆಸ್ಟಿಜಿಯಸ್ ಅವಾರ್ಡು. ಇವುಗಳನ್ನ ಒಂದು ಲಿಟ್ರೇಚರ್ ಅಲ್ಲಿ ಕೊಡ್ತಾರ, ಅರ್ಥಾಯ್ತಾ? ಬುಕ್ಗಳು ಮತ್ತು ಟ್ರಾನ್ಸ್ಲೇಟೆಡ್ ಆಗಿರ್ತಕ್ಕಂಥ ಬುಕ್ಗಳಿಗೆ ಕೊಡುವಂತ ಪ್ರಶಸ್ತಿಗಳು ಯಾವ್ದು? ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ, ಮ್ಯಾನ್ ಬೂಕರ್ ಪ್ರಶಸ್ತಿ. ಅಂದ್ರೆ ಸಿಂಪಲ್ ಆಗಿ ಓವರಾಲಿ ಮಾತಾಡ್ತಾ ಬಂದಾಗ ದೇ ಆರ್ ರಿಲೇಟೆಡ್ ಟು ದಿ ಲಿಟ್ರೇಚರ್, ಲಿಟ್ರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಇಂಟರ್ನ್ಯಾಷನಲ್ ಪ್ರಶಸ್ತಿಗಳು ಎರಡು. 2024ನೇ ಸಾಲಿನ ಒಂದು ಪ್ರಶಸ್ತಿಗೆ ಜರ್ಮನ್ ಲೇಖಕಿಯಾಗಿರ್ತಕ್ಕಂಥ ಜೆನ್ನಿ ಎರ್ಫನ್ ಅವರು ಈ ಒಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಜರ್ಮನಿ ಲೇಖಕಿ ಜೆನ್ನಿ ಎರ್ಫನ್ ಬೇಕ್ ಅವರಿಗೆ 2024ನೇ ಸಾಲಿನ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನ ದೊರೆತಿರ್ತಕ್ಕಂಥದ್ದು. ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳ್ತಾರೆ. ಇವರು ರಚಿಸುವ ಒಂದು ಕೈರೋಸ್ ಕೃತಿಗಾಗಿ ಪ್ರಶಸ್ತಿಯನ್ನ ದೊರೆತಿದೆ. ಇದನ್ನು ಕೂಡ ಇಂಪಾರ್ಟೆಂಟ್. ಯಾವ ಕೃತಿಗೆ 2024ನೇ ಸಾಲಿನ ಒಂದು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ದಟ್ ಈಸ್ ಕೈರೋಸ್ ಅಂತಕ್ಕಂಥ ಕೃತಿ. ಈ ಕೈರೋಸ್ ಅಂತಕ್ಕಂಥ ಕೃತಿಯ ಒಂದು ಲೇಖಕಿ ಯಾರಂದ್ರೆ ಜೆನ್ನಿ ಎರ್ಫನ್ ಬೇಕ್ ಅಂತಕ್ಕಂಥವ್ರು. ಇದನ್ನು ಮೈಕಲ್ ಹೋಪ್ಮನ್ ಅವರನ್ನ ಅನುವಾದಿಸಿದ್ದಾರೆ. ಇದನ್ನು ಮೈಕಲ್ ಹೋಪ್ಮನ್ ಅವರು ಅನುವಾದಿಸಿದ್ದಾರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ಒನ್ ಪಾಯಿಂಟ್ ಏನಂದ್ರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ, ಅಥವಾ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ
ಈ ಒಂದು ಪ್ರಶಸ್ತಿಯನ್ನ ಟ್ರಾನ್ಸ್ಲೇಟೆಡ್ ಒಂದು ಬುಕ್ಸ್ಗಳಿಗೆ ಅಥವಾ ಟ್ರಾನ್ಸ್ಲೇಟೆಡ್ ಕೃತಿಗಳಿಗೆ ನೀಡಲಾಗುತ್ತೆ. ಆಯ್ತಾ, ಟ್ರಾನ್ಸ್ಲೇಟೆಡ್ ಅವು ಏನಾಗಿರ್ಬೇಕಂದ್ರೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿರ್ತಕ್ಕಂಥ ಕೃತಿಗಳಿಗೆ ಅಥವಾ ಬುಕ್ಗಳಿಗೆ ನೀಡುವ ಪ್ರಶಸ್ತಿ ಯಾವುದಾದ್ರೂ ಇದ್ರೆ ದ್ಯಾಟ್ ಇಸ್ ಇಂಟರ್ನ್ಯಾಷನಲ್ ಬುಕ್ಕರ್ ಅವಾರ್ಡ್ ಅಂತ ಹೇಳ್ತೀವಿ. ಇನ್ನ ಟ್ರಾನ್ಸ್ಲೇಟೆಡ್ ಆಗದೇ ಇರ್ತಕ್ಕಂಥ ಪುಸ್ತಕಗಳಿಗೆ ನೀಡೋದು ಮ್ಯಾನ್ ಬುಕ್ಕರ್. ಆಯ್ತಾ, ಇವೆರಡು ಪಾಯಿಂಟ್ ಗೊತ್ತಿರಬೇಕು. ಮ್ಯಾನ್ ಬುಕ್ಕರ್ ಅಂದ್ರೆ ಟ್ರಾನ್ಸ್ಲೇಟ್ ಆಗದೇ ಇರೋದು, ಟ್ರಾನ್ಸ್ಲೇಟೆಡ್ ಕೃತಿಗೆ ಅಂದ್ರೆ ಇಂಟರ್ನ್ಯಾಷನಲ್ ಬುಕ್ಕರ್. ಆಯ್ತಾ, ಇದನ್ನ ಟ್ರಾನ್ಸ್ಲೇಟ್ ಮಾಡೋರು ಮೈಕಲ್ ಹೋಪ್ಮನ್ ಅಂತಕ್ಕಂಥವ್ರು. ಈ ಕೃತಿಯ ಒಂದು ನಿರ್ಮಾಪಕ ಯಾರಂದ್ರೆ ಜೆನ್ನಿ ಎರ್ಫನ್ ಬೇಕ್ ಅಂತಕ್ಕಂಥವ್ರು. ರಚಿಸಿದವರು ಕೃತಿ ಯಾವುದಂದ್ರೆ ಕೈರೋಸ್ ಅಂತಕ್ಕಂಥ ಕೃತಿ. ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಜಗತ್ತಿನ ಯಾವುದೇ ಭಾಷೆಯಿಂದ ಇಂಗ್ಲಿಷ್ಗೆ ಭಾಷಾಂತರಿಸಲ್ಪಟ್ಟ ಹಾಗೂ ಬ್ರಿಟನ್ ಅಥವಾ ಐರ್ಲೆಂಡ್ ನಲ್ಲಿ ಪ್ರಕಾಶನಗೊಂಡ ಸಾಹಿತ್ಯಕ್ಕೆ ಬುಕ್ಕರ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥಾಯ್ತಾ, ಜಗತ್ತಿನ ಯಾವುದೇ ಭಾಷೆಯಿಂದ ಆ ಕೃತಿ ಅಥವಾ ಆ ಪುಸ್ತಕ ಇಂಗ್ಲಿಷ್ಗೆ ಭಾಷಾಂತರಿಸಲ್ಪಟ್ಟರೆ ಹಾಗೂ ಬ್ರಿಟನ್ ಅಥವಾ ಐರ್ಲೆಂಡ್ ಅಲ್ಲಿ ಪ್ರಕಾಶನಗೊಂಡಿರ್ತಕ್ಕಂಥ ಸಾಹಿತ್ಯಗಳಿಗೆ ನೀಡುವ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಯಾವುದಾದ್ರಿದ್ರೆ ದಟ್ ಇಸ್ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿ ಅಂತ ಹೇಳ್ತೀವಿ. ಈ ಬುಕ್ಕರ್ ಪ್ರಶಸ್ತಿಯು 50,000 ಪೌಂಡ್ ಸುಮಾರು $64,000 ರೂಪಾಯಿಗಳನ್ನು ಒಳಗೊಂಡಿದ್ದು ಅದನ್ನು ಲೇಖಕ ಮತ್ತು ಭಾಷಾಂತರಕಾರರ ನಡುವೆ ಹಂಚಿಕೊಳ್ಳಲಾಗುತ್ತೆ. ಯಾರು ಅದನ್ನ ರಚನೆ ಮಾಡಿದರೆ ಆಮೇಲೆ ಯಾರು ಅದನ್ನ ಭಾಷಾಂತರ ಮಾಡಿದರೆ ಸೊ ಅವರಿಬ್ಬರ ಮಧ್ಯದಲ್ಲಿ ಈ ಅಮೌಂಟ್ ಏನ್ ಮಾಡಲಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಮಾಡಲಾಗುತ್ತೆ. 64 ಅಂದ್ರೆ ಒಂದು $64,000 ಅಂತಕ್ಕಂಥದ್ದು, 50,000 ಪೌಂಡ್ ಅಂತಕ್ಕಂಥದ್ದು. ಪ್ರಾರಂಭ 2005 ಪ್ರಾರಂಭವಾಯಿತು. ಪ್ರಶಸ್ತಿ ನೀಡುವರು ಮ್ಯಾನ್ ಗ್ರೂಪ್ ಅಂತಕ್ಕಂಥದ್ದು. 2021 ಪಡೆದವರು ಇಂಪಾರ್ಟೆಂಟ್ ಯಾವುದಂದ್ರೆ ಡೇವಿಡ್ ಡಯೋಪ್ ಅಂತಕ್ಕಂಥವ್ರು ಪಡೆದಿದ್ದಾರೆ. ಎಟ್ ನೈಟ್ ಆಲ್ ಬ್ಲಡ್ ಇಸ್ ಬ್ಲ್ಯಾಕ್. ಇಂಪಾರ್ಟೆಂಟ್, ನಿಮಗೆ ಹೊಂದಿಸಿ ಬರೋದಲ್ಲಿ ಕೇಳ್ತಾರೆ KS ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಅಲ್ಲಿ. ಒಂದ್ ಕಡೆ ಏನ್ ಕೊಡ್ಬೋದು, ಡೇವಿಡ್ ಡಯೋಪ್ ಕೊಡ್ಬೋದು, ಇನ್ನೊಂದ್ ಕಡೆ ಗೀತಾಂಜಲಿ ಶ್ರೀ ಕೊಡ್ಬೋದು, ಇನ್ನು ಜಾರ್ಜಿ ಗೋಸ್ಪಡಿನೋವಾ ಕೊಡ್ಬೋದು. ಇವೆಲ್ಲ ಕಡೆ ಒಂದ್ ಕಡೆ ಕೊಡ್ತಾರ, ಅವುಗಳ ಕೃತಿಗಳನ್ನ ಒಂದ್ ಕಡೆ ಕೊಡ್ತಾರ. ಅವಾಗ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ನಿಮಗೆ ಇವೆಲ್ಲ ಹೆಲ್ಪ್ ಆಗುತ್ತೆ. 2022 ಪಡೆದವರು ಗೀತಾಂಜಲಿ ಶ್ರೀ ಅವರು ಟಾಂಬ್ ಆಫ್ ಸ್ಯಾಂಡ್ ಅಂತಕ್ಕಂಥ ಕೃತಿಗೆ. 2023 ಒಂದು ಪುರಸ್ಕೃತರು ಯಾರಂದ್ರೆ ಜಾರ್ಜಿ ಗೋಸ್ಪಡಿನೋವಾ, ಯಾವುದು ಟೈಮ್ ಶೆಲ್ಟರ್ ಅಂತಕ್ಕಂಥ ಕೃತಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟೈಮ್ ಶೆಲ್ಟರ್, ಜಾರ್ಜಿ ಗೋಸ್ಪಡಿನೋವಾ ಅಂತಕ್ಕಂಥದ್ದು. ಇನ್ನು 2024 ಯಾರ್ದು ಪಡೆದಿದ್ದಾರೆ ಅಂತಕ್ಕಂಥದ್ದು ಕೂಡ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ನೋಡಿ, ಇಷ್ಟು ನಿಮಗೆ ಚೆನ್ನಾಗಿ ಇಷ್ಟು ಒಂದು ಟೈಪಿಂಗ್ ಮಾಡಿ ಇಷ್ಟೊಂದು ಕಷ್ಟಪಟ್ಟು ನಿಮಗೋಸ್ಕರವಾಗಿ ಡೆಡಿಕೇಟೆಡ್ ಆಗಿ ವಿಡಿಯೋಸ್ಗಳನ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಅಂದರೆ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವೇರೆವರ್ ಯು ಆರ್ ಯೂಸಿಂಗ್ ದ ಸೋಷಿಯಲ್ ಮೀಡಿಯಾ ಸೋಗಳಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದರಿಂದ ಹೆಲ್ಪ್ ಆಗಲಿ. ನಮಗೂ ಕೂಡ ಇದೇನಾಗುತ್ತೆ ಅಂದರೆ ಒಂದು ಮಾರಲಿ ಬೂಸ್ಟ್ ಸಿಗುತ್ತೆ. ನೀವು ಎಷ್ಟು ಶೇರ್ ಮಾಡ್ತೀರಿ, ಎಷ್ಟು ಲೈಕ್ ಬರುತ್ತೆ, ಅದು ನಮಗೇನಾಗುತ್ತೆ ಒಂದು ಮಾರಲಿ ಒಂದು ಇಂಪ್ರೆಷನ್ ಸಿಗುತ್ತೆ. ಮತ್ತು ಯಾರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತಗೊಂಡಿಲ್ಲ ಅವರು ಕೂಡ ಮ್ಯಾಗ್ಝಿನ್ ತಗೊಳ್ಳಿ. ಸೊ ನಮಗೂ ಕೂಡ ಸಹಾಯ ಮಾಡ್ದಂಗೆ ಆಗುತ್ತೆ. ನಿಮಗೂ ಕೂಡ ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ರಿವೈಸ್ ಆಗುತ್ತೆ ಮತ್ತು ನಿಮಗೂ ಕೂಡ ಎಕ್ಸಾಮಲ್ಲಿ 100% ಏನಾಗುತ್ತೆ ಹೆಲ್ಪ್ ಆಗೇ ಆಗುತ್ತೆ. ಯಾಕಂದರೆ ಪ್ರೀವಿಯಸ್ ಅಲ್ಲಿ ನಿಮಗೆ ಪ್ರೂಫ್ ಸಮೇತ ನಾವು ತೋರಿಸಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಬಂದಾಗ ಇಂಗ್ಲಿಷ್ ಕಾದಂಬರಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಪ್ರಶಸ್ತಿಯ ಮೊತ್ತ ಎಷ್ಟಂದ್ರೆ 50,000 ಪೌಂಡು. ಪ್ರಶಸ್ತಿ ನೀಡುವರು ಯಾರಂದ್ರೆ ಮ್ಯಾನ್ ಗ್ರೂಪ್ ಅಂತಕ್ಕಂಥ ಸಂಸ್ಥೆ. 2019 ಕ್ರ್ಯಾಂಕ್ ಸ್ಟಾರ್ಟ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡ್ತಾ ಇದೆ, ಈ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನ ನೀಡ್ತಾ ಇದೆ. 2021 ಪಡೆದವ್ರು ಯಾರಂದ್ರೆ ಡೆಮನ್ ಗಾಲ್ಗಟ್ ಅಂತಕ್ಕಂಥವ್ರು ದ ಪ್ರಾಮಿಸ್ ಅಂತಕ್ಕಂಥ ಕೃತಿಗೆ. ಅರ್ಥ ಆಯ್ತಾ? 2022 ಪಡೆದವರು ಶೆಹನಾ ಕರ್ಣಾ ತಿಲಕ್ ಅಂತಕ್ಕಂಥದ್ದು 7 ಮೂನ್ಸ್ ಆಫ್ ದಿ ಮಾಲಿ ಅಲ್ಮೇಡ್ ಅಂತಕ್ಕಂಥ ಕೃತಿ. ಬಹಳ ಇಂಪಾರ್ಟೆಂಟ್, ಇವನು ಕೂಡ ಫ್ಯಾಕ್ಟ್ಸ್ಗಳು. ಅರ್ಥ ಆಯ್ತಾ? ಮ್ಯಾನ್ ಬುಕ್ಕರ್ ಒಂದು ಕಡೆ ಮಾಡ್ಕೊಡಿ, ಇಂಟರ್ನ್ಯಾಷನಲ್ ಮ್ಯಾನ್ ಬುಕ್ಕರ್ ಒಂದು ಕಡೆ ಮಾಡ್ಕೊಡ್ರಿ. ಅವುಗಳ ಕೃತಿಗಳು ಮತ್ತು ಅವರು ಕರ್ತೃ ಯಾರು ಅಂತಕ್ಕಂಥದ್ದು ಕ್ಲಿಯರ್ ಆಗಿ ತಮ್ಮ ತಲೆಯಲ್ಲಿ ಇರಬೇಕು. 2023 ಪಡೆದವರು ಪೌಲ್ ಲಿಂಚ್ ಅಂತಕ್ಕಂಥವ್ರು ಕಾದಂಬರಿ ಪ್ರಾಫಿಟ್ ಸಾಂಗ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಪ್ರಾಫಿಟ್ ಸಾಂಗು 2023 ಪಡೆದವ್ರು ಯಾರಂತ ಕೇಳದಕ್ರ ಪೌಲ್ ಲಿಂಚು, ಅದು ಮ್ಯಾನ್ ಬುಕ್ಕರ್ ಪ್ರಶಸ್ತಿ. ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿ ಪಡೆದವ್ರು ಅಂದ್ರೆ ಜಾರ್ಜಿ ಗೋಸ್ಪಡಿನೋವಾ. ಯಾವ ಕೃತಿ? ಟೈಮ್ ಶೆಲ್ಟರ್. ಇನ್ನು ಇವರು ಬರೆದಿರ್ತಕ್ಕಂಥ ಕೃತಿ ಯಾವುದು? ಪೌಲ್ ಲಿಂಚ್ ಬರೆದವರು ಪ್ರಾಫಿಟ್ ಸಾಂಗ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಇರಬೇಕು. ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಅಂದ್ರೆ ಆಹಾರ ಹಾಗೂ ಪೌಷ್ಟಿಕಾಂಶ ಮಂಡಳಿ ಯಾವ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದ್ರೆ ನೋಡಿ, ಈಗ ಏನಾಗ್ತಿತ್ತು ಅಂದ್ರೆ ಆಹಾರ ಮತ್ತು ಹಾಗೂ ಪೌಷ್ಟಿಕಾಂಶ ಮಂಡಳಿ ಅಂತಕ್ಕಂಥದ್ದು ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಇಲ್ಲಿವರೆಗೆ. ಸೊ ಏನು ಒಂದು ಡಿಸಿಷನ್ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಆಹಾರ ಮತ್ತು ಪೌಷ್ಟಿಕಾಂಶ ಮಂಡಳಿಯನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ.
ಇಟ್ ಮೀನ್ಸ್ ದ್ಯಾಟ್ ಇದನ್ನ ಮೊಟಕುಗೊಳಿಸ್ತಾ ಇದ್ದಾರೆ, ಇದನ್ನ ಈ ಮಂಡಳಿಯನ್ನೇ ತೆಗೆದು ಹಾಕ್ತಾ ಇದ್ದಾರೆ. ಅದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಫಸ್ಟ್ ಕಾರ್ಯನಿರ್ವಹಿಸ್ತಾ ಇತ್ತು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಫ್ಯಾಕ್ಟ್ ತಮ್ಮ ತಲೆಯಲ್ಲಿ ಇರಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಕೇಂದ್ರ ಸರ್ಕಾರದ ಆಹಾರ ಹಾಗೂ ಪೌಷ್ಟಿಕಾಂಶ ಮಂಡಳಿಯನ್ನ ಅಧಿಕೃತವಾಗಿ ವಿಸರ್ಜಿಸಿದೆ. ಮಂಡಳಿಯನ್ನ ಸರ್ಕಾರಿ ಸಂಸ್ಥೆಗಳ ತರ್ಕಬದ್ಧಗೊಳಿಸುವ ಯೋಜನೆಯ ಭಾಗವಾಗಿ ಅಧಿಕೃತವಾಗಿ ವಿಸರ್ಜಿಸಲಾಗಿರ್ತಕ್ಕಂಥದ್ದು. ಇದು ಸಮುದಾಯ ಪೌಷ್ಟಿಕಾಂಶ ಕಾರ್ಯಕ್ರಮಗಳಿಗೆ ತಾಂತ್ರಿಕ ಮತ್ತು ವ್ಯವಸ್ಥಾಪನಾ ಬೆಂಬಲವನ್ನು ಒದಗಿಸುವ ಜವಾಬ್ದಾರಿಯುತ ಸಚಿವಾಲಯದ ಒಂದು ತಾಂತ್ರಿಕ ವಿಭಾಗವಾಗಿತ್ತು. ಅರ್ಥ ಆಯ್ತಾ? ಈಗ ಏನಂದ್ರೆ ಒಂಥರ ಮಿಡ್ ಡೇ ಮೀಲ್ಸ್ಗಳನ್ನ ಕೊಡ್ತಾರಲ್ಲ, ಮಿಡ್ ಡೇ ಮೀಲ್ಸ್ಗಳು, ಆಮೇಲೆ ಈಗ ಪ್ರೆಗ್ನೆಂಟ್ ಮಹಿಳೆಯರಿಗೆ ಏನು ಈ ಪೌಷ್ಟಿಕಾಂಶಗಳನ್ನ ಕೊಡಬೇಕು ಥ್ರೋದ ಅಂಗನವಾಡಿ. ಸೊ ಅಲ್ಲಿ ಒಂದು ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಿತ್ತು. ಎಷ್ಟು ಒಂದು ಪ್ರೋಟೀನ್ಸ್ಗಳಿರಬೇಕು, ಎಷ್ಟು ಫ್ಯಾಟ್ಸ್ಗಳಿರಬೇಕು ಅವ್ರಿಗೆ ಕೊಡ್ತಕ್ಕಂಥ ಆಹಾರದಲ್ಲಿ, ಇವೆಲ್ಲ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಕೊಡ್ತಕ್ಕಂಥ ಈ ಮಂಡಳಿಯನ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ, ಅದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಡಿ ಕಾರ್ಯನಿರ್ವಹಿಸ್ತಕ್ಕಂಥ ಈ ಒಂದು ಪೌಷ್ಟಿಕಾಂಶ ಮಂಡಳಿಯನ್ನ ಅಧಿಕೃತವಾಗಿ ವಿಸರ್ಜನೆ ಮಾಡಿರ್ತಕ್ಕಂಥದ್ದು. ಕೃಷಿ ಸಚಿವಾಲಯದ ಅಡಿಯಲ್ಲಿ ಆರಂಭಿಸಲಾಗಿದ್ದ ಈ ಮಂಡಳಿಯನ್ನ ಕಾಲಕ್ರಮೇಣದಲ್ಲಿ 1993ರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯಕ್ಕೆ ವರ್ಗಾಯಿಸಲಾಗಿತ್ತು. ಫಸ್ಟ್ ಸ್ಟಾರ್ಟ್ ಇದ್ದಿದ್ದು ಕೃಷಿ ಸಚಿವಾಲಯದ ಅಡಿಯಲ್ಲಿ ಇತ್ತು ಇದು. ಅಂಡ್ ಲೇಟರ್ ಏನ್ ಮಾಡಿದ್ರೆ 1993 ನಂತರ ಏನ್ ಮಾಡಿದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು. ಯಾವ ಸಚಿವಾಲಯ ಅಂದ್ರೆ ಮಹಿಳಾ ಮತ್ತು ಕಲ್ಯಾಣ ಆ ಸಚಿವಾಲಯದ ಅಡಿಯಲ್ಲಿ ಏನ್ ಮಾಡಲಾಯಿತು, ಟ್ರಾನ್ಸ್ಫರ್ ಮಾಡಲಾಯಿತು. ಈಗ ಈ ಒಂದು ಸಚಿವಾಲಯದಿಂದನೂ ಕೂಡ ಮೊಟಕುಗೊಳಿಸಲಾಗಿದೆ. ಈ ಮಂಡಳಿಯು ಫರೀದಾಬಾದ್, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಮಹಾನಗರದಲ್ಲಿ ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿತ್ತು. ಕೇಂದ್ರ ಕಚೇರಿ ಪ್ರಸ್ತುತವಾಗಿ ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿ. ಪ್ರಾದೇಶಿಕ ಕಚೇರಿಗಳು, ಕೇಂದ್ರ ಕಚೇರಿ ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸ್ತಿತ್ತು ಫಸ್ಟ್, ಆಮೇಲೆ 1993 ನಂತರ ಯಾವ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ ಬಂತು, ಆಮೇಲೆ ಈಗ ಏನಾಗಿದೆ. ದಿಸ್ ಮಚ್ ವಿ ಹ್ಯಾವ್ ಟು ರಿಮೆಂಬರ್. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಅಂದ್ರೆ ಯಲೋಡಾ ಕಪ್ಪು 2024 ಯಾವ ದೇಶದಲ್ಲಿ ನಡೆದವು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಕಜಕಿಸ್ತಾನ್ ಇಸ್ ದ ರೈಟ್ ಆನ್ಸರ್. ನೋಡಿ ಬಹಳ ಇಂಪಾರ್ಟೆಂಟ್. ಕೆಲವೊಂದು ಬಾರಿ ನಿಮ್ KE ಎಕ್ಸಾಮಿನೇಷನ್ ಅಲ್ಲಿ ಈ ತರ ಪ್ರಶ್ನೆಗಳನ್ನ ಸರ್ವೇ ಸಾಮಾನ್ಯವಾಗಿ VAO ಎಕ್ಸಾಮಿನೇಷನ್ ಅಲ್ಲಿ ಕೇಳುವ ಸಂಭವನೀಯತೆ ಇದೆ. ಅರ್ಥ ಆಯ್ತಾ? ಮೇ 12ರಿಂದ 19ರವರೆಗೆ ಕಜಕಿಸ್ತಾನದ ಅಸ್ತಾನದಲ್ಲಿ ನಡೆದ 3ನೇ ಆವೃತ್ತಿಯ ಯಲೋಡಾ ಕಪ್ 2024 ದಟ್ ಇಸ್ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಟೂರ್ನಾಮೆಂಟ್ ಅಂತ ಹೇಳ್ತೀವಿ. ದಿಸ್ ಏನಂದ್ರೆ ಈ ಒಂದು ಚಾಂಪಿಯನ್ಶಿಪ್ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಬಾಕ್ಸಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಾರತ ಒಟ್ಟು 12 ಪದಕಗಳೊಂದಿಗೆ 2 ಚಿನ್ನ, 2 ಬೆಳ್ಳಿ, 8 ಕಂಚು ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನ ಗಳಿಸಿದೆ. ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನಿಮಗೆ ಏನ್ ಕೇಳ್ತಾರೆ ಅಂದ್ರೆ ಯಲೋಡಾ ಕಪ್ ಅಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನ ಗೆದ್ದಿದೆ? 12 ಪದಕಗಳು ಗೆದ್ದಿದೆ. ಈ ಕಪ್ಪು ಯಾವ ದೇಶದಲ್ಲಿ ಜರುಗಿತು? ಕಜಕಿಸ್ತಾನದಲ್ಲಿ ಜರುಗಿತು. ಕಜಕಿಸ್ತಾನದ 3 ಪರ್ಟಿಕ್ಯುಲರ್ಲಿ ಅಸ್ತಾನದಲ್ಲಿ ಜರುಗಿತು. ಎಷ್ಟನೇ ಆವೃತ್ತಿಯಾಗಿತ್ತು? 3ನೇ ಆವೃತ್ತಿ ಅಂತ ಗೊತ್ತಿರಬೇಕು. ವಿಶ್ವ ಚಾಂಪಿಯನ್ ನಿಖತ್ ಜರೀನ್ ಮತ್ತು ಮೀನಾಕ್ಷಿ ಚಿನ್ನದ ಪದಕವನ್ನು ಪಡೆದರು. ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥ ನಿಖತ್ ಜರೀನ್ ಅವರು ಮತ್ತು ಮೀನಾಕ್ಷಿ ಅಂತಕ್ಕಂಥವ್ರು 2 ಆಟಗಾರರು ಚಿನ್ನದ ಪದಕ, ಯಾಕಂದ್ರೆ 2 ಚಿನ್ನ ಗೆದ್ದಿದೆ, 2 ಚಿನ್ನವನ್ನು ಗೆದ್ದಿದ್ದಾರೆ ಇವರಿಬ್ರು. ಕಜಕಿಸ್ತಾನ್ ಒಟ್ಟು 52 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಮತ್ತು ಚೀನಾ 7 ಪದಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದು ಕಜಕಿಸ್ತಾನು, 2ನೇ ರ್ಯಾಂಕ್ ಪಡೆದುಕೊಂಡಿದ್ದು ಒಟ್ಟು 52 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಯಾವುದಂದ್ರೆ ಕಜಕಿಸ್ತಾನ ಫಸ್ಟ್ ರ್ಯಾಂಕ್ ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಇನ್ನು ಭಾರತ ನೋಡಿದ್ರೆ ಎಷ್ಟನೇ ಸ್ಥಾನ? 12ನೇ ಸ್ಥಾನ ಅಂತ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಅಂದ್ರೆ ಜೈವಿಕ ವೈವಿಧ್ಯತೆ ಅಂತಾರಾಷ್ಟ್ರೀಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಮೇ 22 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಡೇ ಅನ್ನ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಮೇ 22ರಂದು ಸೆಲೆಬ್ರೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಬಯೋಡೈವರ್ಸಿಟಿ ಅಂದ್ರೆ ಏನಂದ್ರೆ ಈಗ ನಾವು ಒಂದು ಯಾವುದೇ ಒಂದು ಲೆಟಸ್ ಟೇಕನ್ ಯಾವುದೇ ಒಂದು ಎಕೋಸಿಸ್ಟಮ್ ಅನ್ನ ತಗೊಂಡಿವಿ ಅಂದ್ರೆ ಅರ್ಥ ಎಕೋಸಿಸ್ಟಮ್ ದ್ಯಾಟ್ ಮೇ ಬಿ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಆಗಿರ್ಬೋದು ಅಥವಾ ತದನಂತರದಲ್ಲಿ ನಿಮಗೆ ಅಕ್ವಾಟಿಕ್ ಎಕೋಸಿಸ್ಟಮ್ ಆಗಿರ್ಬೋದು. ಸೊ ಕಂಪೇರಿಂಗ್ ವಿತ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂಡ್ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್. ಸೊ ಈ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ನಾವು ಯಾವುದೇ ಒಂದು ಎಕೋಸಿಸ್ಟಮ್ ತಗೊಂಡ್ರೆ ಅಲ್ಲಿ ವಿವಿಧ ರೀತಿಯ ಒಂದು ಸ್ಪೀಸೀಸ್ಗಳು, ಪ್ರಾಣಿ ಸ್ಪೀಸೀಸ್ಗಳು, ಆಮೇಲೆ ಪ್ಲಾಂಟ್ ಸ್ಪೀಸೀಸ್ಗಳು, ಫಂಗೈ ಸ್ಪೀಸೀಸ್ಗಳು, ಬ್ಯಾಕ್ಟೀರಿಯಾ ಸ್ಪೀಸೀಸ್ಗಳು, ಆಮೇಲೆ ಅಕ್ವಾಟಿಕ್ ಎಕೋಸಿಸ್ಟಮ್ ತೊಂದರೂ ಕೂಡ ಇಲ್ಲಿ ಮೀನಿನ ವಿಧಗಳು, ಮೊಸಳೆ ಬೇರೆ ಬೇರೆ ಪ್ರಭೇದಗಳು, ಹಿಂಗೆಲ್ಲ ಒಂದು ವೆರೈಟೀಸ್ ಆಫ್ ಸ್ಪೀಸೀಸ್ ದೇ ಆರ್ ಲಿವಿಂಗ್ ಇನ್ ಅ ಲಾರ್ಜ್ ಏರಿಯಾ. ಒಂದು ಪರ್ಟಿಕ್ಯುಲರ್ ಇರ್ತಕ್ಕಂಥ ಏರಿಯಾದಲ್ಲಿ ಏನು ಜೀವಿಸ್ತಾವ ವಿವಿಧ ಒಂದು ರೀತಿಯಲ್ಲಿ ವಿವಿಧತೆಯನ್ನು ಹೊಂದಿದ್ದು. ಸೊ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಈ ಬಯೋಡೈವರ್ಸಿಟಿ ಬಗ್ಗೆ ಅವೇರ್ನೆಸ್ ಮೂಡಿಸೋಗೋಸ್ಕರ ಅದರಿಂದ ಏನು ಲಾಭ ಇದೆ ಅದನ್ನ ನಾವು ಸಂರಕ್ಷಣೆ ಮಾಡುವ ಯಾಕೆ ಅನಿವಾರ್ಯತೆ ಅಂದ್ರೆ ಜನರಲ್ಲಿ ಒಂದು ಅವೇರ್ನೆಸ್ ಅನ್ನು ಮೂಡಿಸೋಗೋಸ್ಕರ
ವರ್ಲ್ಡ್ ಬಯೋಡೈವರ್ಸಿಟಿ ಡೇ ಅನ್ನು ನಾವು ಮೇ 22ರಂದು ಸೆಲೆಬ್ರೇಟ್ ಮಾಡ್ತೀವಿ. ಜೈವಿಕ ವೈವಿಧ್ಯತೆಯ ಸಮಸ್ಯೆಗಳ ತಿಳುವಳಿಕೆ ಈಗಾಗಲೇ ಹೇಳಿದೀನಿ. ಆ ಒಂದು ಬಯೋಡೈವರ್ಸಿಟಿ ಲಾಸ್ ಆದರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದರ ಒಂದು ತಿಳುವಳಿಕೆ ಮತ್ತು ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ಜೈವಿಕ ವೈವಿಧ್ಯತೆಯ ಒಂದು ಸಂರಕ್ಷಣೆಯನ್ನು ಉತ್ತೇಜಿಸಲು ಯುನೈಟೆಡ್ ನೇಷನ್ ಜೈವಿಕ ವೈವಿಧ್ಯತೆ ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಮೇ 22ರಂದು ಆಚರಿಸಲಾಗುತ್ತೆ. ಜೈವಿಕ ವೈವಿಧ್ಯತೆ ಅಂತಾರಾಷ್ಟ್ರೀಯ ದಿನವನ್ನು 1993ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನು ಮಾಡಿತ್ತು, ಆರಂಭವನ್ನು ಮಾಡಿತ್ತು. 2024ರ ಥೀಮ್ ಏನಾಗಿದೆ, ಬಿ ಎ ಪಾರ್ಟ್ ಆಫ್ ದಿ ಪ್ಲಾನ್ ಅಂತಕ್ಕಂಥದ್ದು 2024 ವರ್ಲ್ಡ್ ಬಯೋಡೈವರ್ಸಿಟಿ ಡೇ ಒಂದು ಥೀಮ್ ಆಗಿರ್ತಕ್ಕಂಥದ್ದು. ಜೀವ ವೈವಿಧ್ಯತೆಯ ತಾಣಗಳು ಮತ್ತು ಅವುಗಳ ಅರ್ಹತೆ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಇಂಪಾರ್ಟೆಂಟ್ ನಿಮಗೆ. ನಾನು ಯಾಕೆ ಇದನ್ನು ಇಂಟೆನ್ಷನಲಿ ಆಗಿ ಈ ಒಂದು ಟಾಪಿಕ್ ಇಲ್ಲಿ ಹಾಕಿದಂದ್ರೆ ಬಯೋಡೈವರ್ಸಿಟಿ ಬಗ್ಗೆ ಅಂದ್ರೆ ನಾವು ಭಾಳ ಮಾತಾಡ್ಬೋದಾಗಿತ್ತು. ಅರ್ಥ ಆಯ್ತಾ? ಬಯೋಡೈವರ್ಸಿಟಿ ಅಂದ್ರೆ ಟೈಪ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಸ್ಪೀಸೀಸ್ ಲೆವೆಲ್ ಬಯೋಡೈವರ್ಸಿಟಿ ಅರ್ಥಾತ್ ಇವೆಲ್ಲ ನಾವು ನಿಮಗೆ ಇದರಲ್ಲಿ ಕೊಡ್ತೀವಿ, ಮ್ಯಾಗಝಿನ್ಸ್ಗಳಲ್ಲಿ ಪ್ರೊವೈಡ್ ಮಾಡ್ತೀವಿ. ಇದರಲ್ಲಿ ಅರ್ಥ ನಿಮಗೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಇಂಟೆನ್ಷನಲಿ ಆಗಿ ನಾನು ಇವೆರಡ ಫ್ಯಾಕ್ಟನ್ನು ನಿಮಗೆ ಏನು ಮಾಡಿದ್ದೀನಿ ಇಲ್ಲಿ ತಗೊಂಡಿದ್ದೀನಿ. ಈಗ ಜೀವ ವೈವಿಧ್ಯತೆಯ ತಾಣಗಳು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದರೆ ಏನು ಅರ್ಥ ಆಯ್ತಾ? ಭಾರತದಲ್ಲಿ ಎಷ್ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಿದ್ದಾವೆ ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಈ ಎರಡು ಒಂದು ಪಾಯಿಂಟ್ಸನ್ನು ಕವರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಆ ಪ್ರದೇಶವು ಕನಿಷ್ಠ 1500 ಜಾತಿಯ ಸ್ಥಳೀಯ ಒಂದು ಸಸ್ಯಗಳನ್ನು ಹೊಂದಿರಬೇಕು. ಅರ್ಥ ಆಯ್ತಾ? 1500 ಒಂದು ಎಂಡಮಿಕ್ಕು ಪ್ಲಾಂಟ್ ಸ್ಪೀಸೀಸ್ಗಳು ಇರಬೇಕು ಅಲ್ಲಿ. ಸೊ ಅದಕ್ಕೆ ಒಂದು ಕ್ರೈಟೇರಿಯಾ. ಇನ್ನೊಂದು ಕ್ರೈಟೇರಿಯಾ ಇದರ ಮೂಲ ಆವಾಸಸ್ಥಾನವು ಕನಿಷ್ಠ 30% ಬೆದರಿಕೆಗೆ ಒಳಪಟ್ಟಿರಬೇಕು. ಅಲ್ಲಿ 30% ಸ್ಪೀಸೀಸ್ ಏನಾಗಿರ್ಬೇಕಂದ್ರೆ ಅಲ್ಲಿ ಹಾನಿಯಾಗಿರ್ಬೇಕು. ಅಂಥವುಗಳನ್ನು ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅನ್ನ ಡಿಕ್ಲೇರ್ ಮಾಡಿದ್ರೆ ಇದು ಒಳ್ಳೇದಲ್ಲ. ಯಾಕಂದ್ರೆ ಇಟ್ ಮೀನ್ಸ್ ದ್ಯಾಟ್ ಒಂದು ಕಡೆ ನೋಡಿದಾಕ್ರೆ ಒಂದು ಫೇಸ್ ಅಲ್ಲಿ ಒಂದು ರಿಚ್ನೆಸ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಸೊ ಗುಡ್ ಅಂತ ಅನಿಸುತ್ತೆ. ಬಟ್ ಇನ್ನೊಂದು ಕಡೆ ನೋಡಿದಾಗ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಡೈವರ್ಸಿಟಿ ಹಾಳಾಗಿರುತ್ತೆ, 30% ಹಾಳಾಗಿರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಇವೆರಡೂ ಕ್ರೈಟೇರಿಯಾ ಹೋಲ್ಸ್ಕೊಂಡಾದ್ರೆ ಅದಕ್ಕೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ಭಾರತ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳು ಯಾವಿದಾವೆ ಅಂತಕ್ಕಂಥ ಬಗ್ಗೆ ಮಾತಾಡ್ತಾ ಬಂದಾಗ ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಾಟು, ಹಿಮಾಲಯ, ತದನಂತರದಲ್ಲಿ ಇಂಡೋ ಬರ್ಮಾ ಪ್ರದೇಶ ಮತ್ತು ಸುಂಡಾಲ್ಯಾಂಡ್. ಭಾರತ ಸುಂಡಾಲ್ಯಾಂಡದ ಒಂದು ಭಾಗ ಏನಾಗಿದೆ ಅದು ತದನಂತರದಲ್ಲಿ ಇಂಡೋ ಬರ್ಮಾ ಪ್ರದೇಶಕ್ಕೆ ಏನು ಅಂಟ್ಕೊಂಡಿದೆ ಮತ್ತು ಹಿಮಾಲಯ ಮತ್ತು ಪಶ್ಚಿಮ ಘಟ್ಟಗಳು. ಇವಂದ್ರೆ ಭಾರತದಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳು ಅಂತಕ್ಕಂಥದ್ದು ಗೊತ್ತಿರಬೇಕು, ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್ ಏನಿದೆ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯುನೈಟೆಡ್ ಸ್ಟೇಟ್ಸ್ ಸಬ್ಸ್ಟಿಕಲ್ ಪರಮಾಣು ಪರೀಕ್ಷೆಯನ್ನು ಯಾವ ಸ್ಥಳದಲ್ಲಿ ನಡೆಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೇವಾಡ. ಇತ್ತೀಚೆಗೆ ಮಹಿಳೆಯರ ವಿಭಾಗದಲ್ಲಿ 2024ರ ಇಟಾಲಿಯನ್ ಓಪನ್ ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಈಗ ಸ್ವಿಟೆಕ್. ವಾರ್ಷಿಕವಾಗಿ ಯಾವ ದಿನವನ್ನ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇ 21. ಇತ್ತೀಚೆಗೆ ಯಾವ ಭಾರತೀಯನ್ನು ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿಗೆ ಆಗುವ ಒಂದು ಇತಿಹಾಸವನ್ನು ಸೃಷ್ಟಿಸಿದರು ಅಂದ್ರೆ ಗೋಪಿ ತೋಟಕನೂರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ R21 ಅಥವಾ ಮ್ಯಾಟ್ರಿಕ್ಸ್ ಎಂಬ ಲಸಿಕೆಯನ್ನ ಯಾವ ಕಾಯಿಲೆ ತಡೆಗಟ್ಟುವಾಗಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಲೇರಿಯಾ ಇಸ್ ದ ರೈಟ್ ಆನ್ಸರ್. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ವಿಡಿಯೋ ಮುಗಿಸೋಕ್ಕಿಂತ ಮುಂಚಿತವಾಗಿ ಎಲ್ಲರೂ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ವಿವಿಧ ಒಂದು ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಶೇರ್ ಮಾಡಿ ಅಂತಕ್ಕಂಥ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.